ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಷ್ಟೇ ಎಲ್ಲ 17 ಆರೋಪಿಗಳ ಮೇಲೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆಯಿತು. ಈ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಯಾವ ಅರ್ಜಿ ಇದು? ಆ ಡೀಟೇಲ್ಸ್ ಅನ್ನು ನೋಡೋಣ. ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಪವಿತ್ರ ಗೌಡ. ನೆನಪಿರಲಿ, ಲಾಸ್ಟ್ ಟೈಮ್ ಅವ್ರಿಗೆ ಹಿನ್ನಡೆ ಆಗಿತ್ತು. ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಹಿಂದೆ ಹೈಕೋರ್ಟ್ ಕೊಟ್ಟಿದ್ದ ಜಾಮೀನು ರದ್ದುಪಡಿಸಿದ್ದ ಸುಪ್ರೀಂ ಒಂದ್ಸಲ ರಿವ್ಯೂ ಮಾಡಿ ಅಂತ ಕೇಳಿದ್ದಾರೆ. ಮತ್ತೆ ಸುಪ್ರೀಂ ಮೊರೆ ಹೋಗಿದ್ದಾರೆ. ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ ಕೊಟ್ಟಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ಕೂಡಲೇ ಇದನ್ನು ರದ್ದು ಮಾಡಬೇಕು ಅಂತ ಆದೇಶ ಕೊಡ್ತು. ಪರಿಣಾಮ ಏನು? 1-1.5 ತಿಂಗಳಾಯಿತು ಅವರು ಪರಪ್ಪನಗ್ರಹಾರದ ಜೈಲು ಪಾಲಾಗಿ. ಗುರುವಾರ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆಸುತ್ತಂತೆ. ಆದರೆ ಇದೇ ಆರೋಪಿಯ ಪರ ವಕೀಲರನ್ನು ಮಾತಾಡಕ್ಕೆ ಬಿಟ್ಟಿರಲಿಲ್ಲ ಸುಪ್ರೀಂ ಕೋರ್ಟ್ನ ಜಡ್ಜು. ಲಾಸ್ಟ್ ಟೈಮು ಬೇಲ್ ರದ್ದಾಗಬೇಕಾದ್ರೆ ನೀವು ಆ ಹಿಯರಿಂಗ್ನೆಲ್ಲ ನೆನಪಿರ್ಬೋದು ನಿಮಗೆ. ಮಾತಾಡೋದಕ್ಕೆ ಬಿಟ್ಟಿರಲಿಲ್ಲ. ಹ್ಯುಮ್ಯಾನಿಟಿ ಗ್ರೌಂಡ್ಸು ಅದನ್ನೆಲ್ಲ ಕನ್ಸಿಡರೇ ಮಾಡಲ್ಲ ನಾವು ಅಂತ ಹೇಳಿದ್ವಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಪುನರ್ ಪರಿಶೀಲನಾ ಅರ್ಜಿಯಲ್ಲಿ ಏನ್ ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ? ಯಾವ ಬೇಸಿಸ್ ಮೇಲೆ ಈ ಸಲ ಕೋರ್ಟ್ಗೆ ಬರಬೇಕು ಅಂತ ತೀರ್ಮಾನಿಸಿಕೊಂಡಿದ್ದಾರೆ ಪವಿತ್ರ ಗೌಡ ಪರ ವಕೀಲರು? ಮಮತಾ ನೋಡಿ, ಈ ಬಾರಿ ಪವಿತ್ರ ಗೌಡ ಒಬ್ಬರೇ ಏಕಾಂಗಿಯಾಗಿ ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈ ಹಿಂದೆ ಹೈಕೋರ್ಟ್ ನೀಡಿದಂತ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಈಗ ಅದರ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈ ಅರ್ಜಿಯಲ್ಲಿ ಅವರು ಏಕಾಂಗಿಯಾಗಿ ಬರೋ ಮೂಲಕ ಒಂದು ಚಾಣಾಕ್ಷತನವನ್ನ ಮೆರೆದಿರುವಂತದ್ದು. ಮುಖ್ಯವಾಗಿ ಸಿಂಗಲ್ ಪೇರೆಂಟ್ ಅನ್ನುವಂಥದ್ದು ಒಂದು, ಮಹಿಳೆ ಆಗಿರುವಂತದ್ದು ಒಂದು, ಮತ್ತೆ ಮಗು ಮತ್ತೆ ಪೋಷಕರನ್ನ ನೋಡ್ಕೋಬೇಕಾಗಿರುವಂತಹ ಜವಾಬ್ದಾರಿ ಇರುವಂತಹ ಹಿನ್ನೆಲೆಯಲ್ಲಿ ಜಾಮೀನಿನ ಅಗತ್ಯತೆ ಇದೆ. ಈಗ ಆಲ್ರೆಡಿ ವಿಚಾರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಜಾಮೀನು ಕೊಡಬಹುದಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಪರ ವಕೀಲರು ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಅವರು ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಗುರುವಾರ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಬರ್ಲಿಕ್ಕಿದೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪುನರ್ ಪರಿಶೀಲನಾ ಅರ್ಜಿ ಹಾಕೊಳ್ಬಹುದು, ಅದಕ್ಕೆ ಅವಕಾಶ ಇದೆ. ಆದ್ರೆ ಸುಪ್ರೀಂ ಕೋರ್ಟ್ ಒಂದಷ್ಟು ಅಬ್ಸರ್ವೇಷನ್ಸ್ ಅನ್ನು ಮಾಡಿತ್ತು. ಆರೋಪಿಗಳಿಗೆ ಜಾಮೀನು ಸಿಕ್ಕ ನಂತರ ಅವ್ರ ವರ್ತನೆ ಹೇಗಿತ್ತು ಮತ್ತು ಆರೋಪಿಗಳಿಗೆ ಯಾವ ಬೇಸಿಸ್ ಮೇಲೆ ಜಾಮೀನು ಕೊಟ್ಟಿದ್ರು ಅನ್ನೋದ್ರ ಅಬ್ಸರ್ವೇಷನಲ್ಲಿ ಅವ್ರ ಆದೇಶ ಕೊಟ್ಟಿದ್ದು. ಈಗ ಅದನ್ನು ರಿವ್ಯೂ ಮಾಡ್ತಾರ ಸುಪ್ರೀಂ ಕೋರ್ಟ್ನಲ್ಲಿ? ನೋಡೋಣ. ಅವಕಾಶ ಇದೆ ರಿವ್ಯೂ ಮಾಡೋದಕ್ಕೆ, ಬಟ್ ಮಾಡುತ್ತಾ ಕೋರ್ಟ್ ಅನ್ನೋದನ್ನ ನೋಡಬೇಕು. ಯಾಕಂದರೆ ಒಂದು ಪ್ರಕರಣ ಅಂತ ಬಂದಾಗ ಅದರಲ್ಲಿ ಮೋಟಿವೇಶನ್ನು, ಇಂಟೆನ್ಷನ್ನು, ವೆಪನ್ನು ಮತ್ತು ಇವ್ರ ಪಾತ್ರ ಏನು, ಇದೆಲ್ಲವನ್ನು ಅಬ್ಸರ್ವ್ ಮಾಡಿನೇ ಜಾಮೀನು ಕೊಡೋದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಫೇರ್ ಟ್ರಯಲ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಸಾಕಷ್ಟು ಹೆಜ್ಜೆಯನ್ನು ಇಡುತ್ತೆ. ನಿನ್ನೆ ಅದರ ಭಾಗ ಅಂತ ಹೇಳಿದ್ರೆ ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ದೋಷಾರೋಪ ಮಾಡಲಾಯಿತು. ಕೊಲೆ ಆರೋಪಿ ನಟ ದರ್ಶನ್ಗೆ ಅಸಲಿ ಸಂಕಷ್ಟ ಶುರುವಾಗುತ್ತೆ ಅನ್ನೋದ್ರ ವ್ಯಾಖ್ಯಾನ ಇದು. ದರ್ಶನ್ ಪವಿತ್ರ ಗೌಡ ವಿರುದ್ಧ ಇರುವಂತಹ ದೋಷಾರೋಪ ಏನು, ಆರೋಪಗಳು ಏನು, ಚಾರ್ಜ್ ಫ್ರೇಮ್ ವೇಳೆ ಜಡ್ಜ್ ಓದಿ ಹೇಳಲಾದಂತಹ ಅಂಶಗಳು ಯಾವುದು? ಪಬ್ಲಿಕ್ ಟಿವಿಯಲ್ಲಿ ದೋಷಾರೋಪದ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ದೀವಿ. ಏನೇನಿತ್ತು ಅಂಶಗಳು ಅಂತ ನಿಮಗೆ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟನ್ನು ಕೂಡ ತೋರಿಸ್ತಾ ಇದ್ದೀವಿ. ಅದರಲ್ಲಿ ಹೈಲೈಟ್ ಆಗಬಹುದಾದಂಥ ಅಂಶಗಳು ಏನಂದರೆ, 2ನೇ ಆರೋಪಿ ಜೊತೆಗೆ ಪ್ರಕರಣದ ಮೊದಲ ಆರೋಪಿಯ ಸಂಬಂಧ, ಮೆಸೇಜ್ ಮಾಡಿದ ರೀತಿ ಮತ್ತು ಒಟ್ಟಾಗಿ ಸೇರಿದ ರೀತಿ, ಹಾಗೂ ಇದು ಯಾವ್ಯಾವ ಸೆಕ್ಷನ್ಗಳನ್ನು ಅಟ್ರಾಕ್ಟ್ ಮಾಡುತ್ತೆ, ಹಾಗೂ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಹೇಗೆ ಕಿಡ್ನ್ಯಾಪ್ ಮಾಡಲಾಯಿತು ಅದನ್ನೆಲ್ಲ ಹೇಳಲಾಗಿದೆ. A1 ಪವಿತ್ರ ವಿರುದ್ಧ ಇರುವಂತಹ ಚಾರ್ಜಸ್ ಏನು, ಪೊಲೀಸರು ಹೊರಿಸಿರುವಂತಹ ಆರೋಪ ಏನು ಅಂತ ನೋಡೋದಾದ್ರೆ, ನೀವು 2ನೇ ಆರೋಪಿಯ ಜೊತೆಗೆ ಅಂದರೆ ದರ್ಶನ್ ಜೊತೆಗೆ ಸಂಬಂಧವನ್ನು ಹೊಂದಿದ್ರಿ. ಇನ್ಸ್ಟಾಗ್ರಾಮ್ ಮೂಲಕ ಅಶ್ಲೀಲ ಮೆಸೇಜ್ ಮಾಡಿದ ವ್ಯಕ್ತಿಯ ಪತ್ತೆಗೆ ನೀವೇ ಸೂಚನೆಯನ್ನು ಕೊಟ್ಟಿದ್ದು. ಪ್ರಕರಣ ಸ್ಟಾರ್ಟ್ ಆಗೋದೇ ನಿಮ್ಮಿಂದ, ಹೀಗಾಗಿ ನೀವೇ ಮಾಸ್ಟರ್ ಮೈಂಡು ಅಂತ ಚಾರ್ಜಸ್ಸು. ಇತರೆ 3 ಆರೋಪಿಗಳ ಜೊತೆ ಸೇರಿ ಕೊಲೆಗೆ ಸಂಚನ್ನ ರೂಪಿಸಿದ್ರಿ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಸಿದ್ರಿ. ಅಂದರೆ ಕಿಡ್ನ್ಯಾಪ್ ಸೆಕ್ಷನ್ಸ್ ಬರುತ್ತೆ, ಕೊಲೆ ಸೆಕ್ಷನ್ಸ್ ಬರುತ್ತೆ 302. ಶೆಡ್ಗೆ ಕರೆತಂದು ಮುಖ ಇತರೆ ಭಾಗಕ್ಕೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ರಿ, ಕ್ರೈಮ್ ಸೀನಲ್ಲಿ ಇದ್ರಿ ಅನ್ನೋದನ್ನ ಹೇಳೋ ಪ್ರಯತ್ನ ಆಗಿದೆ.